ಈ ದಿವಸ ರಾಷ್ಟ್ರವ್ಯಾಪಿ ನಡೀತಾ ಇರ್ತಕ್ಕಂಥ ಈ ಪ್ರತಿಭಟನೆ ಏನು ಕಾಂಗ್ರೆಸ್ ಪಕ್ಷದವರು ಕಳೆದ ವಾರ ನಡೆದಂತ ಪಾರ್ಲಿಮೆಂಟ್ನಲ್ಲಿ ನಾರಿ ಶಕ್ತಿ ವಂದನಾ ಅಧಿನಿಯಮದ ಬಿಲ್ ಅನ್ನ ವಿರೋಧ ಮಾಡಿ ಆ ಬಿಲ್ಗೆ ಜೀವಂತ ಕೊಲೆಯನ್ನು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಮತ್ತು ಅದರ ಮಿತ್ರಕೂಟದ ವಿರುದ್ಧ ಇಡೀ ದೇಶವ್ಯಾಪಿ ಇವತ್ತು ವಿರೋಧಗಳನ್ನು ಮಾಡಿ ಪ್ರತಿಯೊಬ್ಬ ಈ ದೇಶದ ಹೆಣ್ಣು ಮಕ್ಕಳ ಹಕ್ಕನ್ನ ಕಿತ್ತುಕೊಂಡಂತ ನಿಜವಾಗ್ಲೂ ಕೂಡ ಅವರಿಗೆ ಶಾಶ್ವತವಾದಂತ ಒಂದು ಮೂಲ ಕುಟುಂಬದ ಕೆಲಸವನ್ನು ಈ ಕಾಂಗ್ರೆಸ್ ಪಕ್ಷ ಏನು ಮಾಡ್ತಾ ಇದೆ ಅದನ್ನ ಧಿಕ್ಕರಿಸಿ ಇವತ್ತು ನಾವು ಬೀದಿಗಿಳಿದಿದ್ದೇವೆ. ಇದು ಕೇವಲ ಸಾಂಕೇತಿಕವಾಗಿ ಜಿಲ್ಲಾ ಕೇಂದ್ರದಲ್ಲಿ ನಾವಿವತ್ತು ಜೆಡಿಎಸ್ ಪಕ್ಷದ ವತಿಯಿಂದ ನಾವು ವಿರೋಧವನ್ನ ಮಾಡ್ತಾ ಇದ್ದೇವೆ. ಜೆಡಿಎಸ್ ಪಕ್ಷ ಯಾವತ್ತಿಗೂ ಕೂಡ ಮಹಿಳೆಯರ ಪರವಾಗಿ ಇದ್ದಂತ ಪಕ್ಷ ಅಂತೇಳಿ ಈಗಾಗಲೇ ಸನ್ಮಾನ್ಯ ಎಚ್ ಡಿ ದೇವೇಗೌಡ ಅಪ್ಪಾಜಿಯವರು 1996ರಲ್ಲಿ ಸಾಬೀತು ಮಾಡಿರೋದನ್ನ ಈ ದೇಶದ ಯಾವ ಹೆಣ್ಮಗಳು ಕೂಡ ಮರೆಯಾಗಿಲ್ಲ ಅನ್ನೋದನ್ನ ನಾವೆಲ್ಲ ಹಚ್ಕೋಬೇಕಾಗ್ತದೆ. ಇವತ್ತು ನನ್ನ ಸಹೋದರಿ ನಿಂತಿದ್ದಾರೆ, ಬಿಡದಿ ಪುರಸಭೆ ಅಧ್ಯಕ್ಷೆ, ಹಲವಾರು ಜನ ಇಲ್ಲಿ ಕಾರ್ಪೊರೇಟರ್ ಆಗಿದ್ರಿ, ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ನಿಂತು ಗೆದ್ದಿದ್ರಿ, ನೀವು ಸ್ಥಾನವನ್ನು ಅಲಂಕರಿಸಿದ್ರಿ. ಇದು ದೇವೇಗೌಡರು ಕೊಟ್ಟಂತ ದೀಕ್ಷೆ ಅನ್ನೋದನ್ನ ನೀವ್ಯಾರು ಕೂಡ ಮರೆಯಂಗಿಲ್ಲ. ಹೆಣ್ಣು ಮಕ್ಕಳು ಯಾರು ಕೂಡ ಮರೆಯಂಗಿಲ್ಲ. ಇವತ್ತು ಸ್ಥಳೀಯ ಸಂಸ್ಥೆನಲ್ಲಿರ್ಬೋದು, ರಾಜಕೀಯ ಸ್ವಾಧೀನತೆ ಇರ್ಬೋದು, ಆರ್ಥಿಕವಾಗಿ ಸಬಲೀಕರಣಗೊಳಿಸುವಂತದ್ದಿರ್ಬೋದು, ಅವರಿಗೆ ಉದ್ಯೋಗದಲ್ಲಿ ಮೀಸಲಾತಿಯನ್ನ ಕೊಡಲೇಬೇಕು ಅಂತೇಳಿ ಅವತ್ತು ಪೂಜ್ಯ ದೇವೇಗೌಡರು ಹಾಕಿದಂತ ಬುನಾದಿ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ಈ ದೇಶದ ಜನಸಂಖ್ಯೆ 50 ಕೋಟಿ ಇದ್ದಂತ ಜನಸಂಖ್ಯೆ ನಮಗೆ ಸಂವಿಧಾನವನ್ನು ತಂದುಕೊಟ್ಟಂತ ಸಂದರ್ಭದಲ್ಲಿ 50 ಕೋಟಿ ಇತ್ತು. ಇವತ್ತು ಸುಮಾರು 150 ಕೋಟಿಯಿಂದ 170 ಕೋಟಿವರೆಗೂ ನಾವು ಇವತ್ತು ದಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ರಿಸರ್ವೇಶನ್ ಭಾಗವಸ್ವಾಮಿ ಎಲ್ಲಿದೆ ನಿಮ್ಮ ದೂರದೃಷ್ಟಿ ಕಾಂಗ್ರೆಸ್ ತೋರ್ದು? ಎಲ್ಲಿದೆ ನಿಮ್ಮ ಪರಿಕಲ್ಪನೆ? ಎಲ್ಲಿದೆ ನೀವು ಮಹಿಳೆಯರಿಗೆ ಕೊಡುವಂತ ಗೌರವ? ಎಲ್ಲಿದೆ ನಿಮ್ಗೆ ಮಹಿಳೆಯರಿಗೆ ರಾಜಕೀಯ ಸ್ಥಾನವನ್ನ ಕೊಡ್ತೀವಿ ಅಂತ ಭಾಷಣ ಮಾಡ್ತೀರಲ್ಲ, ಎಲ್ಲಿ ಸ್ವಾಮಿ ನಿಮ್ದೇನು? 2,000 ರೂಪಾಯಿ ಕೊಟ್ಬಿಟ್ಟು ತಕ್ಷಣ ಸ್ವಾವಲಂಬಿಗಳಾಗ್ತಾರ? ಗಂಡನ ಹತ್ರ 10,000 ಕಿತ್ಕೊಡ್ತೀರಿ, ಹೆಣ್ಮಕ್ಳಿಗೆ 2,000 ಕೊಡ್ತೀರಿ. ಅದು 10 ತಿಂಗಳು 11 ತಿಂಗಳ ಕೊಡ್ತಾ ಇಲ್ವಂತೆ. ಯಾವಾಗ ಎಲೆಕ್ಷನ್ ಬಂದಾಗ ಕೊಡಕ್ ಬರ್ತೀವಿ. ಏನ್ ಮಾಡ್ತಾ ಇದೀರಿ ಮಹಿಳೆಯರಿಗೆ? ನಮ್ ಜಿಲ್ಲೆಯ ಉದಾಹರಣೆ ತಗೊಳ್ಳಿ. ಮಹಿಳೆಯರಿಗೆ ರಂಗೋಲಿ ಬಿಡಿಸೋದು, ಮಹಿಳೆಯರ ಕೈಗೆ ಒಂದು ತವ ಕೊಡೋದು, ಮಹಿಳೆಯರ ಕೈಗೆ ಒಂದು ಕುಕ್ಕರ್ ಕೊಡೋದು, ಮಹಿಳೆಯರ ಕೊಡೋದು ಒಂದು ಗೋಪಿ ಕೊಡೋದು, ಇದಾ ನೀವು ಮಹಿಳಾ ಸ್ವಾವಲಂಬಿನ ಮಾಡ್ತಾ ಇರ್ತಕ್ಕಂಥದ್ದು? ಮಹಿಳೆಯರಿಗೆ ಎಕ್ಕನ್ನ ಕೊಡೋದು ಇದಾ ಸ್ವಾಮಿ? ಮಹಿಳೆಯರು ಸ್ವಾವಲಂಬಿಗಳು ಆಗ್ಬೇಕು, ಅವ್ರ ಕಾಲ ಮೇಲೆ ಅವ್ರು ನಿಲ್ಬೇಕು ಅನ್ನುವಂತ ಭಾಷೆ ಮಾಡ್ತಿರಲ್ಲ, ಇದನ್ನ ನಿಮ್ ಕೈಯಲ್ಲಿ ಫೋನ್ ಇದೆ, ಸೋಷಿಯಲ್ ಮೀಡಿಯಾ ನಿಮ್ ಕೈಯಲ್ಲಿದೆ. ಈ ಕಾಂಗ್ರೆಸ್ ಇರೋದವರು ಮಾಡಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಮೋಸವನ್ನ ಪ್ರತಿಯೊಬ್ಬ ಮಹಿಳೆಗೂ ಕೂಡ ತಲುಪಿಸಬೇಕು. ಈ ಕಾಂಗ್ರೆಸ್ನ ಇನ್ನ ಸರ್ವನಾಶ ಮಾಡಬೇಕು. ಇಡೀ ದೇಶದಲ್ಲಿ 3 ಕಡೆ ಅಷ್ಟೇ ಇರೋದು ಕಾಂಗ್ರೆಸ್. ಉತ್ತರ ಭಾರತದಲ್ಲಿ 1 ಕಡೆ, ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ, ತೆಲಂಗಾಣದಲ್ಲಿ. ಏನಾಗುತ್ತೆ? ಸಹೋದರಿ ಹೇಳಿದ್ರು, ನಿಮ್ಗೆ ಮಳೆ ಹೊಡೆಯೋ, ನಿಮ್ಗೆ ಶವದ ಪೆಟ್ಟಿಗೆಗೆ ಮಳೆ ಹೊಡೆಯೋ ಕಾಲ ಬಂದಿದೆ. ಯಾರು ಹೊಡೆಯೋದು? ಈ ದೇಶದ ಹೆಣ್ಣುಮಗಳು ನಿಮ್ಮ ಶವದ ಪೆಟ್ಟಿಗೆಗೆ ಮಳೆಯನ್ನ ಹೊಡಿತಾರೆ ಅನ್ನೋದನ್ನ ನೀವ್ಯಾರು ಮರೆಯಂಗಿಲ್ಲ ಕಾಂಗ್ರೆಸ್ನವರು. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.